ಸೊ ಗುರು ಪೌರ್ಣಿಮೆ ಅಂದರೆ ಏನು? ಏನು ಅನ್ನೋದಕ್ಕಿಂತ ನಾನೇನು ತಿಳ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ಥರ ನಾನು ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಇವಾಗ ಒಬ್ಬ ಮನುಷ್ಯ ನಾವಿದ್ದೀವಿ ಮನುಷ್ಯನ ಜೀವನದಲ್ಲಿ ಜನ್ಮದಲ್ಲಿ ಅಂತ ಅಂದರೆ ಒಬ್ಬ ಗುರುವಿನ ಅನುಗ್ರಹ ಇಲ್ಲದೆ ಅಥವಾ ಒಬ್ಬ ಗುರುವಿನ ಅಂದರೆ ನಮ್ಮ ಜೊತೆ ಒಂದು ಗುರು ಇಲ್ಲ ಅಂದರೆ ನಾವೇನು ಮಾಡೋಕ್ಕೂ ಆಗಲ್ಲ ಗೈಸ್. ಅವ್ರ ಆಶೀರ್ವಾದ ಬೇಕೇ ಬೇಕು. ಆವಾಗ ನಮಗೆ ಕಷ್ಟಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕಷ್ಟ ಅಂತ ಅನಿಸುತ್ತೆ. ಸೊ ಇಷ್ಟು ಲೈಫ್ ಕಷ್ಟ ಇರುತ್ತಾ ಅಂತ ಅನಿಸುತ್ತೆ. ಅದೇ ಥರ ಗುರುಗಳು ನಮ್ಮನ್ನು ಈ ಥರ ಈ ದಾರಿಲಿ ಹೋಗಿ ಈ ಥರ ಮಾಡಿ ಅಂತ ನಡೆಸಿದ್ರೆ ಮಾತ್ರನೇ ನಾವು ಎಲ್ಲನೂ ಲೈಫಲ್ಲಿ ಎಲ್ಲನೂ ಮಾಡೋಕ್ಕಾಗೋದು. ಇಲ್ಲಾಂದರೆ ನಾವೇನು ಮಾಡೋಕ್ಕಾಗಲ್ಲ. ನಾವು ಝೀರೋ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೇ ಆಟೋ ಓಡಿಸ್ತಾ ಇರ್ತೀರಾ, ಕಾರ್ ಓಡಿಸ್ತಾ ಇರ್ತೀರಾ, ಬೈಕ್ ಓಡಿಸ್ತಾ ಇರ್ತೀರಾ. ಇವಾಗ ನೀವೇ ಅದಕ್ಕೆ ನೀವೇ ಗುರುಗಳು. ಇವಾಗ ನೀವು ಈ ಕಡೆ ರೈಟ್ ಹೋಗು, ಲೆಫ್ಟ್ಗೆ ಹೋಗು ಅಂತ ತಿರ್ಸಿದ್ರೆ ಮಾತ್ರ ಅದು ಹೋಗುತ್ತೆ ಹೊರತು ನೀವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಅದು ಆಟೋ ಹೋಗ್ಬಿಡಲ್ಲ. ಹಾಗೇನೆ ಇವಾಗ ಆಟೋ ಓಡಿಸೋರು ಗುರುಗಳು ಆ ಥರ ಇಟ್ಕೊಳ್ಳಿ. ಆವಾಗ ಈಸಿಯಾಗೂ ನಾವು ಗುರುಗಳ ಹತ್ರ ಎಲ್ಲ ಹೋಗೋಕ್ಕಾಗಲ್ಲ. ಸೊ ನಮ್ಮ ಪಾಪ ಕರ್ಮಗಳು ಮುಕ್ತಿ ಆದಾಗ್ಲೇ, ಸೊ ಅದು ಕಂಪ್ಲೀಟ್ ಆದಮೇಲೆ ನಾವೊಬ್ಬ ಗುರುಗಳ ಹತ್ರ ಹೋಗೋಕ್ಕಾಗೋದು. ಸೊ ನಮಗೆ ಏನಾದರೂ ಕೇಳ್ಕೊತೀವಿ, ಅದು ಕೇಳಿದ ತಕ್ಷಣ ದೇವ್ರು ವರ ಕೊಟ್ಬಿಡ್ಬೇಕು ಪಟ್ಟಂತ. ಸೊ ಆ ಥರ. ಸೊ ಅದು ಕೊಟ್ಟಿಲ್ಲ ಅಂದರೆ ದೇವರಿಲ್ಲ ಅನ್ನೋದೊಂದು ಆವಾಗಿಂದ ಮೈಂಡ್ ಸೆಟ್ಟು. ಗೈಸ್, ಇವತ್ತು ನನ್ನ ಫೇವ್ರೇಟ್ ಡೇ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ಸೊ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಇವತ್ತು ಗುರು ಪೌರ್ಣಿಮೆ. ಸೊ ಗುರು ಪೌರ್ಣಿಮೆ ಅಂದರೆ ಏನು ಅನ್ನೋದಕ್ಕಿಂತ ನಾನೇನು ತಿಳ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ ಬೆಳಗ್ಗೆನೇ ಎದ್ದಿದ್ದೀನಿ. ನೆನ್ನೆ ನೈಟೇ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಅಂದ್ಕೊಂಡೆ, ಬಟ್ ಆಗಿಲ್ಲ. ಬೆಳಗ್ಗೆ ಎದ್ಬಿಟ್ಟು ಫಸ್ಟು ಡೆಕೋರೇಷನ್ನು ಆ ಥರದ್ದೆಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ, ಆಮೇಲೆ ಪೂಜೆಗೆ ಈಸಿ ಆಗುತ್ತೆ ಅಂತ ಫಸ್ಟೆಲ್ಲ ಫ್ಲವರ್ನ ತೊಗೊಂಬಂದಿದ್ದೆ. ಸೊ ಈ ಥರ ನಾನು ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಸೊ ಗುರು ಪೌರ್ಣಿಮೆ ಅಂದರೆ ಇವಾಗ ಒಬ್ಬ ಮನುಷ್ಯ ನಾವಿದ್ದೀವಿ ಮನುಷ್ಯನ ಜೀವನದಲ್ಲಿ ಜನ್ಮದಲ್ಲಿ ಅಂತ ಅಂದರೆ ಒಬ್ಬ ಗುರುವಿನ ಅನುಗ್ರಹ ಇಲ್ಲದೆ ಅಥವಾ ಒಬ್ಬ ಗುರುವಿನ ಅಂದರೆ ನಮ್ಮ ಜೊತೆ ಒಂದು ಗುರು ಇಲ್ಲ ಅಂದರೆ ನಾವೇನು ಮಾಡೋಕ್ಕೂ ಆಗಲ್ಲ ಗೈಸ್. ಯಾಕಂದರೆ ಒಬ್ಬ ಗುರುವಿನ ಇದು ಬೇಕೇ ಬೇಕು, ಅವ್ರ ಆಶೀರ್ವಾದ ಬೇಕೇ ಬೇಕು. ಅವರಿದ್ದರೆ ನಾವು ಏನಾದರೂ ನಮ್ಮ ಜೀವನದಲ್ಲಿ ನಾವು ಸಾಧಿಸ್ಬೋದು. ಬೈ ಚಾನ್ಸ್ ಇಲ್ಲ ಅಂತ ಅಂದರೆ ಆವಾಗ ನಮಗೆ ಕಷ್ಟಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕಷ್ಟ ಅಂತ ಅನಿಸುತ್ತೆ. ಸೊ ಇಷ್ಟು ಲೈಫ್ ಕಷ್ಟ ಇರುತ್ತಾ ಅಂತ ಅನಿಸುತ್ತೆ. ಅದೇ ಒಬ್ಬ ಗುರು ಜೊತೆಗಿದ್ದವಾಗ ಆ ಲೈಫ್ ಎಷ್ಟು ಈಸಿಯಾಗಿ ಹೋಗುತ್ತೆ ಅಂತ ಅಂದರೆ ಈ ಹೂವಿನ ಥರ ಸಾಫ್ಟಾಗಿ ಹೋಗುತ್ತೆ. ಬೈ ಚಾನ್ಸ್ ನಮಗೆ ಕಷ್ಟ ಬಂದ್ರೂ ನಮಗದು ಎಕ್ಸ್ಪೀರಿಯೆನ್ಸೇ ಆಗಲ್ಲ, ಆ ಥರ ನೋಡ್ಕೋತಾರೆ. ಸೊ ಎಲ್ಲರಿಗೂ ಒಂದೊಂದು ಏನಂತಾರೆ, ಅವ್ರವ್ರಿಗೆ ಇಷ್ಟಪಡೋ ಗುರುಗಳಿದ್ದೇ ಇರ್ತಾರೆ. ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಆ ಥರ ತುಂಬ ಜನ ಇದ್ದೇ ಇರ್ತಾರೆ ಗುರುಗಳು. ಸೊ ನನಗೆ ಫೇವ್ರೆಟ್ ಗುರುಗಳು ಅಂತ ಅಂದರೆ ನಾನು ನಂಬಿರೋದಂತ ಅಂದರೆ ಸಾಯಿಬಾಬಾ. ಸೊ ನಾನು ಯಾವತ್ತೂ ಇಷ್ಟು ಗ್ರ್ಯಾಂಡಾಗೆಲ್ಲ ಸೆಲೆಬ್ರೇಟ್ ಮಾಡಿಲ್ಲ. ಯಾಕಂದರೆ ನಾರ್ಮಲ್ ನಾನು ಆಫೀಸ್ಗೆ ಹೋಗ್ತಿದ್ನಲ್ವಾ, ಸೊ ನನಗೆ ಅಷ್ಟು ಟೈಮೇ ಸಿಗ್ತಿರ್ಲಿಲ್ಲ. ಸೊ ನಾನು ಇಷ್ಟೆಲ್ಲ ಸೆಲೆಬ್ರೇಟ್ ನಾನು ಇದೇ ಫಸ್ಟ್ ಮಾಡ್ತಾ ಇರೋದು. ಇವಾಗ ಮನೇಲಿದ್ದೀನಿ ನಾನು, ಆರಾಮಾಗಿ ಕೂತ್ಕೊಂಡು ಫೀಲ್ ಮಾಡಿಕೊಂಡು ಮಾಡಬೇಕು ಅನ್ನೋದೊಂದು ನನ್ನ ಇಂಟೆನ್ಷನ್ ಯಾವಾಗಲೂ ಇತ್ತು, ನಾನು ಯಾವಾಗ ಮಾಡ್ತೀನೋ ಅಂತ. ಸೊ ಈ ಸತಿಯಿಂದ ನಾನು ಮಾಡ್ತಾಯಿದ್ದೀನಿ. ನನಗಂತೂ ಫುಲ್ ಖುಷಿ ಇದೆ. ನಾನು ರಾಘವೇಂದ್ರ ಸ್ವಾಮಿ ಮತ್ತು ಸಾಯಿಬಾಬಾದು ನಾನು ಜಾಸ್ತಿ ಇದು ಮಾಡೋದು. ಸೊ ಅದ್ರಲ್ಲಿ ಜಾಸ್ತಿ ಅಂತಂದರೆ ನಾನು ಸಾಯಿಬಾಬಾನೇ ನಾನು ಇದು ಮಾಡೋದು. ಸೊ ಇವಾಗ ಹೆಂಗೆ ಅಂದರೆ ಒಂದು ಎಕ್ಸಾಂಪಲ್, ಯಾಕೆ ಗುರುಗಳು ಇವಾಗ ಕೆಲವೊಬ್ರಿಗೆ ಅನಿಸ್ಬೋದು ಏನು ಗುರುಗಳಿದ್ದರೆ ಮಾತ್ರ ಜೀವನ ನಡೆಯುತ್ತಾ, ಹೆಂಗೆ ಏನು ಅಂತ. ಏನಕ್ಕೆ ಅಂತ ಅಂದರೆ ಇವಾಗ ನಾನು ತಿಳ್ಕೊಂಡಿರೋ ಪ್ರಕಾರ, ಇವಾಗ ನಾವು ಸ್ಕೂಲ್ಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್ಗೆ. ಇವಾಗ ಸ್ಕೂಲ್ಗೆ ಹೋದವಾಗ ನಮಗೆ ಏನು ಓದಬೇಕು ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ? ಸೊ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಅಂದರೆ ನೀವು ಫಿಫ್ತ್ ಸ್ಟ್ಯಾಂಡರ್ಡ್ ಓದಿದರೆ ನಿಮ್ಮ ಎಕ್ಸಾಮಲ್ಲಿ ಫಿಫ್ತ್ ಸ್ಟ್ಯಾಂಡರ್ಡಿಂದ ಕೊಡೋಲ್ಲ, ನಿಮಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಕೊಡೋದು. ಸೊ ನಮ್ಮ ಗುರು ಯಾರು ಅದರಲ್ಲಿ? ನಮಗೆ ಕಲಿಸಿರೋ ಟೀಚರ್ಸು. ಸೊ ಅವರಿಂದನೇ ನಾವು ಇಲ್ಲಿಗೆ ಬಂದಿರೋದು ಅಲ್ವಾ. ಸೊ ಅದೇ ಥರ ಇವಾಗ ಎಕ್ಸಾಂಪಲ್ ನಾನು ಹೆಂಗೆ ಕೊಟ್ಟೋ ಅದೇ ಥರ ಗುರುಗಳು ನಮ್ಮನ್ನು ಈ ಥರ ಈ ದಾರಿಲಿ ಹೋಗಿ ಈ ಥರ ಮಾಡಿ ಅಂತ ನಡೆಸಿದ್ರೆ ಮಾತ್ರನೇ ನಾವು ಎಲ್ಲನೂ ಲೈಫಲ್ಲಿ ಎಲ್ಲನೂ ಮಾಡೋಕ್ಕಾಗೋದು. ಇಲ್ಲಾಂದರೆ ನಾವೇನು ಮಾಡೋಕ್ಕಾಗಲ್ಲ. ನಾವು ಝೀರೋ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇರೆಯವ್ರ ಎಕ್ಸ್ಪೀರಿಯೆನ್ಸ್ ಹೆಂಗೋ ಗೊತ್ತಿಲ್ಲ, ನನಗಂತೂ ಝೀರೋನೇ. ಆ್ಯಂಡ್ ಇನ್ನೂ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಅಂದರೆ ಇವಾಗ ನೀವೇ ಆಟೋ ಓಡಿಸ್ತಾ ಇರ್ತೀರಾ, ಕಾರ್ ಓಡಿಸ್ತಾ ಇರ್ತೀರಾ, ಬೈಕ್ ಓಡಿಸ್ತಾ ಇರ್ತೀರಾ. ಇವಾಗ ನೀವೇ ಅದಕ್ಕೆ ನೀವೇ ಗುರುಗಳು. ಇವಾಗ ನೀವು ಈ ಕಡೆ ರೈಟ್ ಹೋಗು, ಲೆಫ್ಟ್ಗೆ ಹೋಗು ಅಂತ ತಿರ್ಸಿದ್ರೆ ಮಾತ್ರ ಅದು ಹೋಗುತ್ತೆ ಹೊರತು
ನೀವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಅದು ಆಟೋ ಹೋಗ್ಬಿಡಲ್ಲ. ಹಾಗೇನೆ ಇವಾಗ ಆಟೋ ಓಡಿಸೋರು ಗುರುಗಳು ಆ ಥರ ಇಟ್ಕೊಳ್ಳಿ. ಇವಾಗ ಆಟೋ ಓಡಿಸೋರು ಏನಾಗ್ತಾರೆ, ಅವರು ಈ ಕಡೆ ಹೋಗು, ಹಿಂಗೆ ಹೋಗು, ನೀನು ಈ ಥರ ಮಾಡು ಅಂತ ಅಂದವಾಗ ಮಾತ್ರ ಏನು ಸಿಗುತ್ತೆ, ನಮಗೆ ನಮ್ಮ ಡೆಸ್ಟಿನೇಷನ್ ಸಿಗುತ್ತೆ. ಓಕೆನಾ? ಇವಾಗಿಲ್ಲ ಅಂತ ಅಂದರೆ ನಾವು ಸುಮ್ಮನೆ ಕೂತ್ರೆ ಆಟೋ ಬಿಟ್ಬಿಟ್ರೆ, ಇಲ್ಲ ಕಾರ್ ಸ್ಟೇರಿಂಗ್ನ ಬಿಟ್ಬಿಟ್ರೆ ಎಲ್ಲ ಹೋಗಿ ಗುದ್ಕೊಂಡು ಹೋಗುತ್ತೆ. ಸೊ ಇಷ್ಟೇ ಎಕ್ಸಾಂಪಲ್. ಎಲ್ಲರ ಜೀವನದಲ್ಲೂ ಒಬ್ಬ ಗುರುಗಳು ಇರಲೇಬೇಕು. ಸೊ ಲೈಫಲ್ಲಿ ಗುರುಗಳದ್ದು ಏನಂತಾರೆ, ಸೊ ನನಗೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರ್ತಾ ಇಲ್ಲ. ಸೊ ಅವ್ರು ಇದ್ರೇ ಎಲ್ಲನೂ ಆಗೋದು. ಸೊ ತುಂಬ ಈಸಿಯಾಗಿ ಆಗುತ್ತೆ ಕೊಡಿ, ಜಾಸ್ತಿ ಕಷ್ಟಪಡೋದೇ ಬೇಡ. ಸೊ ನಾವೇನು ನಮ್ಗೇನು ನಿಜ ಹೇಳಬೇಕು, ನಾವೇನು ಕೇಳೋದೇ ಬೇಡ ಗೈಸ್. ಅವರೇನೆ ನಮ್ಮನ್ನು ಅರ್ಥ ಮಾಡಿಕೊಂಡು ನಮಗೇನು ಬೇಕು, ನಮಗೆ ಯಾವುದು ಸರಿ, ಯಾವ ಟೈಮಲ್ಲಿ ಯಾವ್ದು ಕೊಟ್ಟರೆ ಸರಿ ಅನ್ನೋದನ್ನು ಅವರೇನೆ ನಮಗೆ ಕೊಟ್ಬಿಡ್ತಾರೆ. ಸೊ ನಾವು ದೇವರೇ ಇದು ಕೊಡಿ, ದೇವರೇ ಅದು ಬೇಕು, ನನಗೆ ಇದು ಬೇಕು ಅಂತ ಕೇಳೋ ಅವಶ್ಯಕತೆನೇ ಇರಲ್ಲ. ಸೊ ಒಂದು ಸತಿ ನಾವು ಅವ್ರಿಗೆ ಅರ್ಪಿಸ್ಕೊಂಡ್ಮೇಲೆ ಅವರು ನಮಗೇನು ಬೇಕು ಎಲ್ಲ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ನಾನು ಫುಲ್ ಇವಾಗ ಡೆಕೋರೇಷನಲ್ಲಿ ಇದ್ದೀನಿ. ಸೊ ಕಾಲೇ ಎಲ್ಲ ನೋಡ್ತಾ ಇದೆ. ಸೊ ಈ ಥರದ್ದೆಲ್ಲ ನಾನು ಪೂಜೆ ಐಟಮ್ನೆಲ್ಲ ತರಿಸ್ಕೊಂಡಿದ್ದೆ ಗೈಸ್ ಈ ಸತಿ. ಈ ಕಡೆನೂ ಹಾಕಬೇಕು ಸ್ವಲ್ಪ ಹೂವು ಎಲ್ಲ. ಸೊ ನೀವೂ ಅಷ್ಟೇ ಗ್ರ್ಯಾಂಡ್ ಆಗಲ್ಲ ಅಂದರೂ ಸಿಂಪಲ್ ಆಗಾದರೂ ಒಂದು ಗುರುವಿನ ಪೂಜೆ ಮಾಡಿ, ತುಂಬ ಒಳ್ಳೆಯದು. ಗುರುವನ್ನ ಬಿಟ್ಟು ನಾವು ಸಾಧಿಸ್ತೀವಿ, ಏನೋ ಮಾಡಿಬಿಡ್ತೀವಿ ಅನ್ನೋದು ತುಂಬ ಸುಳ್ಳು. ಇನ್ನೊಂದೇನೆಂದರೆ ಅಷ್ಟು ಈಸಿಯಾಗೂ ನಾವು ಗುರುಗಳ ಹತ್ರ ಎಲ್ಲ ಹೋಗೋಕ್ಕಾಗಲ್ಲ. ಸೊ ನಮ್ಮ ಪಾಪ ಕರ್ಮಗಳು ಮುಕ್ತಿ ಆದಾಗಲೇ, ಸೊ ಅದು ಕಂಪ್ಲೀಟ್ ಆದಮೇಲೆ ನಾವೊಬ್ಬ ಗುರುಗಳ ಹತ್ರ ಹೋಗೋಕ್ಕಾಗೋದು. ಯಾಕಂತ ಅಂದರೆ ನಾನೇ ತುಂಬ ಸತಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನನ್ನ ಸ್ಕೂಲ್ ಟೈಮಲ್ಲಿ, ಕಾಲೇಜ್ ಟೈಮಲ್ಲೂ ಅಷ್ಟೇ. ನಾನು ತುಂಬ ಈ ಥರ ಏನಂತಾರೆ, ಸಾಯಿಬಾಬಾ ಅಂದರೆ ನನಗೆ ಸಖತ್ ಇಷ್ಟ. ಅವಾಗಿಂದನೂ ಅಷ್ಟೇ, ನಾನು ಅವಾಗಿಂದನೂ ಅವ್ರನ್ನೇ ಪೂಜೆ ಮಾಡೋದು, ಆಮೇಲೆ ಥರ್ಸ್ಡೇ ಬಂದರೆ ಉಪವಾಸ ಎಲ್ಲ ಮಾಡೋದು, ಆ ಥರ ಎಲ್ಲ ಮಾಡ್ತಿದ್ದೆ. ಸೊ ಮಧ್ಯದಲ್ಲಿ ಏನಾಗ್ಬಿಡ್ತು ಅಂತ ಅಂದರೆ, ನಾನೇ ಸ್ವಲ್ಪ ಅವಾಗ ಹೆಂಗಿರುತ್ತೆ ಅಂದರೆ, ಆ ಟೈಮಲ್ಲಿ ನಮಗಿಷ್ಟು ಮೆಚುರಿಟಿ ಇರಲ್ಲ. ಸೊ ನಮಗೆ ಏನಾದರೂ ಕೇಳ್ಕೊತೀವಿ, ಅದು ಕೇಳಿದ ತಕ್ಷಣ ದೇವ್ರು ವರ ಕೊಟ್ಬಿಡ್ಬೇಕು ಪಟ್ಟಂತ. ಸೊ ಆ ಥರ. ಸೊ ಅದು ಕೊಟ್ಟಿಲ್ಲ ಅಂದರೆ ದೇವರಿಲ್ಲ ಅನ್ನೋದೊಂದು ಆವಾಗಿಂದ ಮೈಂಡ್ ಸೆಟ್ಟು. ಆಮೇಲೆ ಬರ್ತಾ ಗೊತ್ತಾಗಿದ್ದು ಅದಲ್ಲ, ಅದು ನಾವು ಅಂದ್ಕೊಳ್ಳೋದಷ್ಟೇ. ಸೊ ಇವಾಗ ಒಬ್ಬರು ಗುರುಗಳ ಹತ್ರ ಹೋಗಿ ನಾವು ಅವ್ರ ಭಕ್ತಿಲಿ ನಾವು ಇರಬೇಕು ಅಂತ ಅಂದ್ರೂ ಅದಷ್ಟು ಈಸಿ ಅಲ್ಲ. ನಾವು ಮಾಡಿದ ಪಾಪ ಕರ್ಮಗಳೆಲ್ಲ ಆಲ್ಮೋಸ್ಟ್ ಫುಲ್ ಕಂಪ್ಲೀಟು ಅಂತಲೂ ನಂಗೆ ಗೊತ್ತಿಲ್ಲ, ಆಲ್ಮೋಸ್ಟ್ ಕಂಪ್ಲೀಟ್ ಆಗಬೇಕು. ಸೊ ನಾವೇನು ಕರ್ಮಗಳು ಹೋದ ಜನ್ಮದಲ್ಲಿ ಏನು ಪಾಪಗಳು ಮಾಡ್ಕೊಂಬಂದಿರ್ತೀವಿ, ನಾವು ಈ ಜನ್ಮದಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ, ಇವ್ರದ್ದು ಕಂಪ್ಲೀಟ್ ಆಗಬೇಕು ಅನ್ನೋದು ಗುರುಗಳಿಗೆ ಗೊತ್ತಾದರೆ ಅವರೇ ಅವ್ರ ಹತ್ರ ಕರ್ಸ್ಕೊತಾರೆ. ಸೊ ಇದೊಂದು ನನ್ನ ಎಕ್ಸ್ಪೀರಿಯೆನ್ಸು. ಯಾಕಂತ ಅಂದರೆ ಹೇಳಿದ್ನಲ್ಲ, ನಾನೇ ಇಷ್ಟೆಲ್ಲ ಮಾಡೋದಾಗಲಿ ಮಧ್ಯದಲ್ಲಿ ನಾನು ಬಿಟ್ಬಿಟ್ಟಿದ್ದೆ ಗೈಸ್, ಅಷ್ಟೆಲ್ಲ ಇದೇ ಮಾಡಲಿಲ್ಲ. ಆಮೇಲೆ ಅದೇನೋ ಅಂತಾರಲ್ಲ, ಕೊಂಕಣ ಸುತ್ತಿ ಮೈಲಾರಕ್ಕೆ ಬರೋದು ಅಂತ. ಸೊ ಎಲ್ಲ ಬಿಟ್ಟು ತಿರ್ಗಾ ನಾನು ನಿಂಪಾದನೇ ಗತಿ ಅಂತ ಹೇಳಿ ಬಂದಿದ್ದೀನಿ. ಗುರುಗಳ ವಿಷಯದಲ್ಲಿ ಮಾತ್ರ ಯಾವುದು ಇದೆಲ್ಲ ಗೈಸ್. ಎಷ್ಟು ಇವಾಗ ನಾವು ಹೋಗ್ತೀವಿ ಅಂದ ತಕ್ಷಣ ಅವ್ರ ಸನ್ನಿಧಿಗೆ ಹೋಗೋಕ್ಕಾಗಲ್ಲ. ಇವಾಗ ಏನೋ ಮಾಡಿಬಿಡ್ತೀವಿ ಅಂದ ತಕ್ಷಣ, ನೀವು ಇಷ್ಟು ವರ್ಷ ನಂಗಿದ್ರು ನನಗೆ ಕರೆಕ್ಟಾಗಿ ನಂಗೆ ಪೂಜೆ ಮಾಡೋಕ್ಕೇ ಟೈಮ್ ಸಿಗ್ತಿರ್ಲಿಲ್ಲ. ನನಗೆ ಯಾವಾಗಲೂ ಬೇಜಾರಾಗೋದು, ನಾನು ಎಷ್ಟು ಚೆನ್ನಾಗಿ ಪೂಜೆ ಮಾಡಬೇಕು ಅಂತ ಎಲ್ಲ ಅನ್ಕೋತೀನಿ, ನಂಗೆ ಪೂಜೆ ಮಾಡೋಕ್ಕೆ ಆಗ್ತಿಲ್ವಲ್ಲ ಅಂತೇಳಿ ಅಂತ. ಅದನ್ನು ಅಂದ್ಕೊಂಡಿದ್ದೆ, ಇರಲಿ ಬಿಡು, ನೆಕ್ಸ್ಟ್ ನಾವು ಫ್ರೀ ಇದ್ದಾವಾಗ ನಾನು ಮಾಡೇ ಮಾಡ್ತೀನಿ ಅಂತ. ಸೊ ಅದಕ್ಕೆ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್, ಇನ್ನು ಮಾಡಬೇಕು. ಸೊ ಮೂರ್ತಿಗಳನ್ನೆಲ್ಲ ನಾನು ಆಗಲೇ ತೊಳೆದಿಟ್ಕೊಂಡಿದ್ದೀನಿ. ಇನ್ನೊಂದು ಸತಿ ಎಲ್ಲ ಒಳ್ಳೆ ನೀರಲ್ಲಿ ಹಾಕ್ಬಿಟ್ಟು ತೊಳೆದು, ಏನೋ ಅಂದರೆ ಫುಲ್ ನಾನು ಏನಂತಾರೆ, ಇದಷ್ಟು ಗೊತ್ತು ನನಗೆ ಪೂಜೆ ಎಲ್ಲ ಮಂತ್ರ ಗೊತ್ತು ಅಂತ ನಾನು ಹೇಳಲ್ಲ ಇವಾಗ ನಾನು. ಯಾಕಂತ ಅಂದರೆ ನನಗೆ ಅಷ್ಟೆಲ್ಲ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ನಾನು ಪೂಜೆ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನೋ ಸ್ಟಾರ್ಟರ್ಸ್. ಇನ್ನೊಂದೇನಪ್ಪ ಅಂತ ಅಂದರೆ, ಸಾಯಿಬಾಬಾಗೆ ನೀವು ಆ ಥರನೇ ಪೂಜೆ ಮಾಡಬೇಕು, ಈ ಥರನೇ ಪೂಜೆ ಮಾಡಬೇಕು ಅಂತ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ. ಅವ್ರು ಹೆಂಗೆ ಹೇಳಿದ್ದಾರೆ ಅಂತ ಅಂದರೆ, ನನ್ನ ಭಕ್ತಾದಿಗಳು ಅವ್ರಿಗೆ ಮನಸ್ಸಲ್ಲಿ ಹೆಂಗೆ ಅನಿಸುತ್ತೋ, ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ನನ್ನ ಪೂಜೆ ಮಾಡಲಿ ಅಂತ ಹೇಳಿ ಅಂತ ಅವ್ರು ಅಂದಿರೋದು. ಸೊ ಅದಕ್ಕೆ ನೀವು ಹೆಂಗಾದರೂ ಪೂಜೆ ಮಾಡಿ, ಹಂಗೆ ನಿಮಗೆ ಹೆಂಗೆ ಇಷ್ಟನೋ ಹಂಗೆ ಪೂಜೆ ಮಾಡಿ. ನಿಮ್ಗೆ ಜಾಸ್ತಿ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಇಷ್ಟ ಇಲ್ಲ, ನಿಮ್ಮ ಹತ್ರ ಏನಿರುತ್ತೆ ಇವಾಗ ನೈವೇದ್ಯಕ್ಕೆ ಹಾಲು ತುಪ್ಪ ಸಕ್ಕರೆ ಇಡಬೇಕು ಅಂತ ಇಲ್ಲ, ಜಸ್ಟ್ ಒಂದು ಸಕ್ಕರೆ ಇಟ್ಟರು ಸಾಕು ಅವ್ರಿಗೆ, ನಿಮ್ಮ ಕೈಲಾಗಿರೋ ಥರ ಅವ್ರು ಹೇಳಿರೋದು.
ನಿಮ್ಮ ಕೈಯಲ್ಲಿ ಭಕ್ತಾದಿಗಳ ಕೈಯಲ್ಲಿ ಅವ್ರಿಗೆ ಇಷ್ಟ ಬಂದಂತೆ ನನ್ನ ಪೂಜೆ ಮಾಡ್ಬೋದು ಅಂತ ಹೇಳಿ ಅವರು ಅನುಮತಿ ಕೊಟ್ಟಿರೋದು. ಸೊ ಅದಕ್ಕೆ ನೀವು ಹೆಂಗಾದ್ರೂ ಪೂಜೆ ಮಾಡ್ಬೋದು. ಅದೇ ಈ ರಾಘವೇಂದ್ರ ಸ್ವಾಮಿಗಳದ್ದೆಲ್ಲ ತುಂಬ ನಿಯಮ ನಿಷ್ಠೆಯಿಂದ ಮಾಡಬೇಕಾಗುತ್ತೆ. ಸೊ ನಾವು ಸುಮ್ಮನೆ ಹಿಂಗೆ ಮಾಡಿಬಿಟ್ವಿ ಆ ಥರ ಎಲ್ಲ ಬರಲ್ಲ ಗೈಸ್. ಅವ್ರಿಗೆ ತುಂಬ ನಿಯಮಗಳಿರಬೇಕು, ನಿಷ್ಠೆಗಳಿರಬೇಕು, ಮಡಿ ಇರಬೇಕು. ಸೊ ಆ ಥರ ಎಲ್ಲ ಇರಬೇಕು. ಸೊ ನಾವು ಇವಾಗ ಕಲಿತಾ ಇರೋದ್ರಿಂದ ಏನು ಕಲ್ತ್ರೂ ಏನು ಗೊತ್ತಾ, ಏನಾದರೂ ಒಂದು ಏನಂತಾರೆ ಪೆಂಡಿಂಗ್ ಇರುತ್ತೆ. ಏನೋ ನಮಗೊಂದು ಅದರಲ್ಲಿ ಗೊತ್ತಿರಲ್ಲ, ಏನೋ ಒಂದು ಮಿಸ್ಟೇಕ್ ಮಾಡಿರ್ತೀವಿ. ಬಟ್ ಹಂಗಂತ ಅದನ್ನ ದೇವ್ರಿಗೂ ಶಾಪ ಕೊಟ್ಬಿಡ್ತಾರೆ ಅಂತ ಅಲ್ಲ. ಅವರು ನಮ್ಮನ್ನು ನೋಡ್ತಾ ಇರ್ತಾರಲ್ವಾ, ಅವಾಗ ಅವರು ಅರ್ಥ ಮಾಡ್ಕೋತಾರೆ. ಸೊ ತಿಳಿದಿರೋ ಮಾಡೋ ತಪ್ಪೇನಾದ್ರು ಇದ್ರೆ ಅವರೇ ನಮ್ಮನ್ನ ಕ್ಷಮಿಸ್ಬಿಡ್ತಾರೆ ಮೊದಲೇ. ಬಿಡು, ಏನೋ ಗೊತ್ತಿಲ್ಲದೆ ಮಾಡಿದ್ದಾರೆ ಅಂತ. ಹಂಗೆ समर्थ गुरु साईनाथ पुरवी मनोवासना परिणजा गुरु चे कृपा नतस्वहित त्याकडे करीत सेविका म्यागपा जरी गुरुपदाधरी सुदृढ भक्तीने तो मना समस्त जग हे गुरु स्वरूपची असो मानसा खडो सतत सत्कृती मती दे जगत पावना समर्थ गुरु साईनाथ पुरवी नमनी सविनये अर्पितो अष्टकाशी श्री सच्चिदानंद सद्गुरु साईनाथ महाराज की जय। साई नजर करना बच्चों का पालन करना पालन करना साई नजर करना बच्चों का पालन करना नजर कर अब मोरे साई तुम मीर नहीं तुझे माँ बाप भाई मैं ना जानू मैं ना जानू नमः ओम शेषशायिने नमः ओम गोदावरी तट शिरिडीवासिने नमः ओम भक्तहृदयालयाय नमः ओम सर्वहृद्वासिने नमः ओम वनप्रतिज्ञाय नमः ओम अन्नवस्त्रदाय नमः ओम जगतः पित्रे नमः ओम भक्तानां मातृदातृपितामहाय नमः ओम भक्ताभयप्रदाय नमः। ನಾನು ಮಾಡಿರೋ ಪೂಜೆಯಲ್ಲಿ ಏನಾದ್ರು ತಪ್ಪಿದ್ರೆ ಅದು ತಪ್ಪು ಇದು ತಪ್ಪು ಅಂತ ಇದು ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂತ ಅಂದರೆ ನನಗೇನು ಗೊತ್ತಿದೆ ನಾನು ಅದಷ್ಟು ಮಾಡಿದ್ದೀನಿ. ಸೊ ಇದು ನೀವು ಹಿಂಗೆ ಮಾಡಬೇಕಿತ್ತು ಹಂಗೆ ಮಾಡಬೇಕಿತ್ತು ಇಂಪಾರ್ಟೆಂಟ್ ಅಲ್ಲ, ಮಾಡ್ತೀವ ಅನ್ನೋದು ಇಂಪಾರ್ಟೆಂಟು. ಸೊ ನನಗೆ ಬಂದಂಗೆ ನನಗೆ ಗೊತ್ತಿರೋಂಗೆ ನಾನು ಮಾಡಿದ್ದೀನಿ ಗೈಸ್. ಇವಾಗ ಮುಂದೆ ಒಂದು ಚಿಕ್ಕ ರಂಗೋಲಿ ಥರ ಹಾಕೋಣ ಅಂತ ಹೂವಲ್ಲೇ ಇದು ಮಾಡ್ತಾ ಇದ್ದೀನಿ. ಸೊ ಇವಾಗ ಅಭಿಷೇಕ ಎಲ್ಲ ಮಾಡಿಬಿಟ್ಟು ಸಾಯಿಬಾಬಾನ ಆಮೇಲೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಹೂವು ಎಲ್ಲ ಮುಡಿಸಿ ಅಲಂಕಾರ ಮಾಡಿಟ್ಟಿದ್ದೀನಿ. ಇವಾಗ ಪೂಜೆ ಮಾಡಬೇಕು. ಇದನ್ನು ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಪರಾಯ ನಮಃ ಓಂ ಭಗವತೆ ನಮಃ ಓಂ ಭಕ್ತಾವಶ್ಯಾಯ ನಮಃ ಓಂ ಸತ್ಪುರುಷಾಯ ನಮಃ ಓಂ ಸ್ಥಾಪನಾಯ ನಮಃ ಓಂ
ओम अपरोक्षिकृतश्रिताय नमः। ओम समुपेक्षिकृतभावजाय नमः आय नमः। ओम अष्टाक्षरजपेष्टार्थप्रदात्रे नमः। ओम आत्मात्मीय समुद्भवकाय जदोषहन्त्रे नमः आय नमः। ओम शवासुरघनाधीशाय नमः। ओम हरिसेवालब्ध सर्वसंपदे नमः। ಗೈಸ್ ನಾನು ಇವಾಗ ಸಿಂಪಲ್ ಆಗಿ ನಾನೇನು ಪೂಜೆ ಮಾಡಿದೆ ಮುಗಿಸಿದ್ದೀನಿ. ಸೊ ಇದು ವಿಡಿಯೋ ಮಾಡಬೇಕು ಅಂತ ಪೂಜೆ ಮಾಡಿದ್ದಲ್ಲ. ಪೂಜೆ ಮಾಡ್ತಾ ಇರುವಾಗ ಅನಿಸ್ತು ಯಾಕೆ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಬೋದು. ಬೇರೆ ಎಲ್ಲನೂ ಶೇರ್ ಮಾಡಿರ್ತೀವಿ, ನಾಯಿ ಬಗ್ಗೆ ಆಗಿರ್ಬೋದು, ಪಾರಿವಾಳ ಅದು ಇದು ಅಂತ. ಸೊ ಇವತ್ತೊಂದು ಸ್ಪೆಷಲ್ ಡೇ. ಸೊ ಎಷ್ಟು ಜನಕ್ಕಾಗುತ್ತೋ ಅದು ಗುರುಗಳ ಬಗ್ಗೆ ನಿಮಗೂ ಒಂದು ಭಕ್ತಿ ಬರಲಿ ಸೊ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡಿದ್ದು ಅಷ್ಟೇನೆ. ಸೊ ಇವಾಗ ಪೂಜೆ ಮುಗಿದಿದೆ, ದೇವಸ್ಥಾನಕ್ಕೆಲ್ಲ ಹೋಗಿ ಬರಬೇಕು. ಸೊ ದೇವಸ್ಥಾನಕ್ಕೆ ಆಮೇಲೆ ಹೋಗ್ತೀನಿ. ಆ್ಯಂಡ್ ಗೈಸ್ ನಾನು ಹೇಳೋದೇ ಮರ್ತೋಗಿದೆ, ಎಲ್ಲರಿಗೂ ಗುರು ಪೌರ್ಣಮಿಯ ಶುಭಾಶಯ ಅನ್ನೋಕ್ಕಿಂತ ಏನಂತಾರೆ ಹ್ಯಾಪಿ ಗುರು ಪೌರ್ಣಮಿ. ಯಾಕಂತ ಅಂದರೆ ಗುರು ಇಂಪಾರ್ಟೆಂಟ್, ನಾನು ಅವಾಗಲೇ ಹೇಳ್ದಂಗೆ. ಸೊ ನೀವು ಮನುಷ್ಯರ ಜೊತೆ ಹೋಗೋದಕ್ಕಿಂತ ಗುರುಗಳ ಜೊತೆ ಹೋಗಿ 100% ಲೈಫಲ್ಲಿ ಸಕ್ಸಸ್ ಸಿಗುತ್ತೆ. ಇದಂತೂ ಇದು ಅನುಭವ ಅಲ್ಲ ನಮ್ಗೆ, ಇವಾಗ ರೀಸೆಂಟಾಗಂತೂ ಎಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂದರೆ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಅಲ್ಲೇನ್ರಿ. ಹೌದು. ಒಂದು ಹೆಂಗೆ ಅಂದರೆ ಒಂದಾದ್ಮೇಲೆ ಒಂದು. ಆಮೇಲೆ ಈ ಪ್ರಸಾದ ನಾನು ಇವತ್ತು ಏನು ಮಾಡಿದ್ದೀನಿ, ಆ ಪ್ರಸಾದ ಮಾಡೋದಕ್ಕೂ ಒಂದು ರೀಸನ್ ಇದೆ. ಅದನ್ನು ನನಗೆ ಬಾಬಾನೇ ಹೇಳಿರೋದು, ಅವ್ರಿಗೆ ಇದೇ ಬೇಕು ಅಂತ. ಸೊ ಈ ಥರ ನಾವು ಏನು ಕೇಳಿದಾಗೂ ಅವ್ರಿಗೆ ಡೈರೆಕ್ಟಾಗಿ ಬಂದು ನಮ್ಮ ಹತ್ರ ಉತ್ತರ ಕೊಡಲಿಲ್ಲ ಅಂದರೂ ಇಂಡೈರೆಕ್ಟಾಗಾದರೂ ಅವ್ರು ನಮಗೆ ಸೂಚಿಸ್ತಾರೆ ನೀವು ಇದನ್ನು ಮಾಡಬೇಕು ಅಂತ. ಸೊ ಎಲ್ಲ ಎಕ್ಸ್ಪೀರಿಯೆನ್ಸ್ ನಂಗೆ ಮಾಡಿ ಒಂದು ಜೊತೆ ಅಂತೂ ಹೆಂಗಾಗ್ಬಿಟ್ಟಿದ್ದೀನಿ ಅಂದರೆ ಅನ್ನೋ ಫೀಲ್. ನಾನು ಇಷ್ಟು ಅಂದರೆ ಕೆಲವೊಂದು ಟೈಮಲ್ಲಿ ದೇವರೇ ಇಲ್ಲ, ನಾನು ಯಾಕಿದೆಲ್ಲ ಮಾಡಬೇಕು, ಸುಮ್ಮನೆ ಇದು ನಮ್ಮ ಭ್ರಮೆ ಅಂತ ಓಡಾಡ್ದವಳು ನಾನು. ಇವಾಗ ಫೀಲ್ ಆದವಾಗ ಹೆಂಗೆ ಅನಿಸುತ್ತೆ ಅಂದರೆ ನಿಜವಾಗ್ಲೂ ನಾನೇ ಇದನ್ನೆಲ್ಲ ಮಾಡ್ತಾ ಇದ್ದೀನಾ ಅಂತ ಎಲ್ಲ ಅನಿಸುತ್ತೆ. ಆಮೇಲೆ ಇವಾಗ ಏನು ಇಂಟ್ರೆಸ್ಟು ಅಂದರೆ ಇನ್ನೂ ಜಾಸ್ತಿ ಗುರುಗಳು ಇವರೇ ಅಂತಲ್ಲ, ಎಲ್ಲ ಗುರುಗಳ ಬಗ್ಗೆನೂ ಇನ್ನೂ ಜಾಸ್ತಿ ತಿಳ್ಕೊಬೇಕು. ಆಮೇಲೆ ಅವ್ರದ್ದು ಚರಿತ್ರೆ ಎಲ್ಲ ಇರುತ್ತೆ, ಅದನ್ನೆಲ್ಲ ಓದಬೇಕು ಅನ್ನೋ ಇಂಟ್ರೆಸ್ಟು. ಸೊ ಅದನ್ನು ಬಿಡಲ್ಲ, ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಈಗಾಗಲೇ ಸಾಯಿ ಸಚ್ಚರಿತಂತೂ ಒಂದು 3 ಸತಿ ಅಂತೂ ಓದಿದ್ದೀನಿ. ಆಮೇಲೆ ಭಗವದ್ಗೀತೆನೂ ಅಷ್ಟೇ, ಎಷ್ಟೋ ದಿನದಿಂದ ನಾನು ಭಗವದ್ಗೀತೆ ಓದಬೇಕು ಅಂತ ಎಷ್ಟು ವರ್ಷನೇ ಅನಿಸುತ್ತೆ. ಆಲ್ಮೋಸ್ಟ್ ಇವಾಗ ರೀಸೆಂಟಾಗಿ ಮದುವೆ ಆದಮೇಲಿಂದಂತೂ ಯಾವಾಗೂ ಅಂದ್ಕೊಂಡಿದ್ದೀನಿ, ಇಸ್ಕಾನ್ಗೆ ಹೋದಾಗೆಲ್ಲ ಅಂದ್ಕೊಂಡಿದ್ದೀನಿ ಭಗವದ್ಗೀತೆ ತೊಗೋಬೇಕು ಅಂತ. ಬಟ್ ತೊಗೋತಾ ಇರಲಿಲ್ಲ, ಅದೇನೋ ಗೊತ್ತಿಲ್ಲ. ಪೂಜೆ ಮುಗಿಸ್ಕೊತಿದ್ವಿ, ಕೈ ಮುಗಿತಿದ್ವಿ, ಬಂದುಬಿಡ್ತಿದ್ವಿ. ಸೊ ಆಮೇಲೆ ಸಾಯಿ ಸಚ್ಚರಿತ ಓದಾದ್ಮೇಲೆ ಬಂದಿದ್ದು ಭಗವದ್ಗೀತೆ ಓದಬೇಕು ಅಂತ. ಸೊ ಅದು ಓದವಾಗೂ ಅಂದರೆ ಇವಾಗ ನಾವು ಓದ್ತೀವಿ ಗುರುಗಳ ಬಗ್ಗೆ ಚರಿತೆ ಆಗಿಬಿರೋದು, ಚರಿತಾಮೃತ, ಈ ಥರ ಸಚ್ಚರಿತೆ ಅವ್ರವ್ರದ್ದು ಏನು ಇರುತ್ತಲ್ಲ ಅದನ್ನು ಓದ್ತೀವಿ ಅಂತ ಅಂದರೆ ಅವರು ಫಸ್ಟ್ ನಮಗೆ ಆಶೀರ್ವಾದ ಮಾಡಬೇಕು, ಇದು ನೀನು ಓದು ಅಂತ. ಯಾಕಂದರೆ ನಾವು ಅದನ್ನು ಓದ್ತಾ ಇದ್ದೀವಿ ಅಂದರೆ ನಾವು ಹಿಂದಿನ ಜನ್ಮದಲ್ಲಿ ನಾವು ಏನು ಪಾಪಕರ್ಮಗಳನ್ನು ಮಾಡಿ ಬಂದಿರ್ತೀವಲ್ಲ ಅದನ್ನು ನಾವು ಮುಕ್ತಿ ಅಂದರೆ ಅದನ್ನು ಕಮ್ಮಿ ಮಾಡ್ಕೋತಾ ಇದ್ದೀವಿ, ಅದನ್ನು ಪರಿಹಾರ ಮಾಡ್ಕೋತಿದ್ದೀವಿ ಅಂತ ಅರ್ಥ. ಸೊ ಎಲ್ಲರೂ ಅದಕ್ಕೇ ಓದೋಕ್ಕಾಗಲ್ಲ. ಸೊ ಕೆಲವೊಬ್ರು ತಂದಿಟ್ಟಿರ್ತಾರೆ, ಓದೋಕ್ಕಾಗಲ್ಲ, ಮನೆಯಲ್ಲೇ ಇರುತ್ತೆ, ಓದೋಕ್ಕಾಗಲ್ಲ. ಸೊ ಈ ಥರ ಇರುತ್ತೆ, ಓದೋಕ್ಕಾಗಲ್ಲ. ಸೊ ನನ್ನ ಸಚ್ಚರಿತೆನೂ ಅಷ್ಟೇ ಸುಮಾರು ದಿನದಿಂದ ಅಂದ್ಕೊಂಡೆ, ಆಮೇಲೆ ತರಿಸ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಭಗವದ್ಗೀತೆ ಅಂತೂ ಸುಮಾರು ವರ್ಷಗಳು ಇಂದನೇ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅದೂ ಅಷ್ಟೇ, ಅದು ಓದುವಾಗ ನನಗೆ ಕೃಷ್ಣ ಬಂದು ಓದು ಅಂತ ಹೇಳಿ, ಓದು ಅಂತಲ್ಲ, ಅದು ಇಂಡೈರೆಕ್ಟಾಗಿ ಒಂದು ಆಶೀರ್ವಾದ ಮಾಡಿದ್ರು. ಅದೆಲ್ಲ ಹೆಂಗೆ ಎಕ್ಸ್ಪೀರಿಯೆನ್ಸ್ ಅಂತ ಅಂದರೆ ಒಂಥರ ಮೈಯೆಲ್ಲ ಜುಮ್ ಅನ್ಸುತ್ತೆ ನನಗೆ, ಇವಾಗಲೂ ಕೈಯೆಲ್ಲ ಸ್ವೆಟ್ ಆಗುತ್ತೆ ಹಂಗೆ. ಹಾಗೆ ಇನ್ನು ನೋಡೋಣ, ಇನ್ನು ಯಾರ್ಯಾರು ಗುರುಗಳು ನಂಗೆ ಆಶೀರ್ವಾದ ಮಾಡಿ ಅವ್ರ ಚರಿತ್ರೆನ ಓದೋಕ್ಕೆ ಅವಕಾಶಗಳು ಕೊಡ್ತಾರೆ ಅಂತ. ಸೊ ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಏನು ತಲೆ ಕೆಡಿಸ್ಕೋಬೇಡಿ, ಆದರೆ ಗುರುಗಳನ್ನ ಮಾತ್ರ ಬಿಡಬೇಡಿ. ನಮ್ಮ ಜೊತೆ ಗುರು ಇದ್ರೇ ಮಾತ್ರ ನಾವು ಈಸಿಯಾಗಿ ಲೈಫ್ನ ಲೀಡ್ ಮಾಡೋಕ್ಕಾಗೋದು. ಆ್ಯಂಡ್ ಈ ಜನ್ಮದಲ್ಲಿ ನಾವು ಮಾಡಿರೋ ಪಾಪಕರ್ಮಗಳು, ಹೋದ ಜನ್ಮದಲ್ಲಿ ಮಾಡಿರೋ ಪಾಪಕರ್ಮಗಳೆಲ್ಲ ನಾವು ಇವಾಗ ಈ ಜನ್ಮದಲ್ಲಿ ನಾವು ಅದನ್ನು ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು, ಪರಿಹಾರ ಮಾಡ್ಕೊಬಿಡ್ಬೋದು. ನಾವು ಈ ಸತಿನೂ ನಾವು ಗುರುಗಳ ಮೊರೆ ಹೋಗಿಲ್ಲ, ಗುರುಗಳದ್ದು ನಾವು ಏನು ಮಾಡಿಲ್ಲ ಅಂತ ಅಂದರೆ ತಿರ್ಗಾ ಹಳೇದು ಪೆಂಡಿಂಗ್ ಇರುತ್ತೆ, ಈ ಜನ್ಮದಲ್ಲಿ ಮಾಡಿರೋ ಪಾಪಕರ್ಮಗಳು ಪೆಂಡಿಂಗ್ ಇರುತ್ತೆ. ಅದೇನಾಗುತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಕ್ಯಾರಿ ಆಗುತ್ತೆ. ನಾವು ಅವಾಗ ಅನ್ಕೋತೀನಿ, ಅಯ್ಯೋ ದೇವ್ರು ನನ್ನ ಮುಟ್ಟಿಸ್ಬಿಟ್ಟಿದ್ದಾನೆ, ಎಷ್ಟು ಕಷ್ಟ ಕೊಡ್ತಾನೆ ಅಂತ. ಏನು ಕೊಡ್ತಾನೆ? ನಾವೇನು ಪಾಪಕರ್ಮ ಮಾಡಿರ್ತೀವಲ್ವ ಅದಕ್ಕೆ ಕೊಡ್ತಾನೆ. ಸೊ ಅದನ್ನು ಪರಿಹಾರ ಮಾಡಬೇಕು ಅಂತ ಅಂದರೆ ಗುರುವಿನ ಹತ್ರ ಹೋಗಲೇಬೇಕು. ಅದೇ ಗುರು ಇದೇ ಗುರು ಅಥವಾ ನಾನು ಪೂಜೆ ಮಾಡೋ ಗುರುನೇ ನೀವು ಪೂಜೆ ಮಾಡಿ ಅಂತ ನಾನು ಹೇಳಲ್ಲ. ನಿಮಗೆ ಯಾವ ಗುರುಗಳು ಇಷ್ಟನೋ, ನಿಮಗೆ ನೀವು ಮೊದಲಿಂದ ಯಾವ ಗುರುಗಳನ್ನ ಆರಾಧಿಸ್ತಾ ಬಂದಿದ್ದೀರೋ ಆ ಗುರುಗಳ ಮೊರೆನೇ ಹೋಗಿ ಅವ್ರ ದಾರಿ ತೋರಿಸ್ತಾರೆ.
ಆ್ಯಂಡ್ ಇಷ್ಟೇ ಗೈಸ್. ನನಗಂತೂ ಒಂದು ಸ್ವಲ್ಪ ಖುಷಿ ಇದೆ ಈ ಸತಿನಾದ್ರು ಚೆನ್ನಾಗಿ ಪೂಜೆ ಮಾಡಿದ್ನಲ್ಲ ಅಂತ. ನಮಗೆ ಖುಷಿ ಆಗೋಕ್ಕಿಂತ ದೇವ್ರಿಗೆ ಖುಷಿ ಆಗಬೇಕು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಕೆಲವೊಬ್ರು ಹೇಳ್ತಾರೆ, ದೇವ್ರನ್ನ ನೀವು ಇಷ್ಟಪಡ್ತೀರಾ ಅಂದರೆ, ಹಾಂ ದೇವ್ರನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ ಅಂತ ಅಂತಾರೆ. ಸೊ ದೇವ್ರನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕೂ ಮನ್ಸಿನ ದೇವ್ರಲ್ಲಿ ನಾವಿರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅದು ನಾನು ರೀಸೆಂಟಾಗಿ ಅದೆರಡರದ್ದು ಡಿಫ್ರೆನ್ಸ್ ನೋಡಿದೆ. ಅಷ್ಟೇ ಗೈಸ್, ಅದನ್ನೇ ಹೇಳೋದು. ಅದಕ್ಕೆ ನಾವು ಅವನನ್ನ ಇಷ್ಟಪಡೋಕ್ಕಿಂತ ಅಥವಾ ನಾವು ಪೂಜೆ ಮಾಡಿ ಅಯ್ಯೋ ನಮಗೆ ಖುಷಿ ಆಯಿತು ಇಷ್ಟು ಗ್ರ್ಯಾಂಡಾಗಿ ಪೂಜೆ ಮಾಡಿದ್ವಿ ಅನ್ನೋದಕ್ಕಿಂತ ದೇವ್ರಿಗೆ ಇಷ್ಟ ಆಗಬೇಕು, ದೇವ್ರಿಗೆ ಖುಷಿ ಆಗಬೇಕು, ನನ್ನ ಭಕ್ತೆ ಇವಳು ಚೆನ್ನಾಗಿ ಪೂಜೆ ಮಾಡಿದ್ಲು ಅಂತ ದೇವ್ರಿಗೆ ಆ ಫೀಲ್ ಆಗಬೇಕು. ಸೊ ಅದಕ್ಕೆ ಅಯ್ಯೋ ನಾವು ಮಾಡ್ತೀವಿ ಕಣ್ಕಂಡು ದೇವರಿಗೆ ಅಯ್ಯೋ ದೇವ್ರು ಇಲ್ಲಿ ಕಾಣಿದ ತಕ್ಷಣ ಕೈ ಮುಗಿತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅದು ಒಳಗಡೆಯಿಂದ ಫೀಲ್ ಬರಬೇಕು. ನಾವು ಮಾಡೋ ಪೂಜೆ ಅಥವಾ ನಾವು ಅವ್ನ ನಾಮಸ್ಮರಣೆ ನಾವು ಮಾಡಿದವಾಗ ಅವರಿಗೆ ಅನ್ನಿಸ್ಬೇಕು, ಇವ್ರು ಎಷ್ಟು ನನ್ನ ನಾಮಸ್ಮರಣೆ ಮಾಡ್ತಿದ್ದಾರಲ್ವಾ, ಇವ್ರ ಜೊತೆ ನಾನು ಇರಬೇಕು ಅಂತ ಅವಾಗ ಅನ್ನಿಸ್ತವಾಗ ಇರುತ್ತೆ ನೋಡಿ, ಲೈಫ್ ಟರ್ನ್ ಆಗುತ್ತಲ್ಲ. ಸೊ ಅದು ಮತ್ತೆ ಇವಾಗ ನೀವು ಅದನ್ನ ಬ್ಯಾಕ್ ಬರಲ್ಲ, ನೀವು ಹಿಂಗೆ ಹೋಗ್ತಾನೆ ಇರುತ್ತೆ, ಹಿಂಗೆ ಇಳಿಯೋದೇ ಇಲ್ಲ. ಸೊ ಅದು ಮಾತ್ರ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಗೈಸ್. ನಾನಿನ್ನು ಟೆಂಪಲ್ಗೆಲ್ಲ ಹೋಗಬೇಕು, ಇನ್ನು ಟಿಫನ್ ಮಾಡಿಲ್ಲ. ಟಿಫನ್ ಎಲ್ಲ ಮಾಡಿಕೊಂಡು ಟೆಂಪಲ್ಗೆ ಹೋಗ್ತೀನಿ. ನಾಳೆನೇ ಮತ್ತೆ ಗುರುವಾರ, ನಾಳೆ ಗುರುವಾರ ಉಪವಾಸ ಎಲ್ಲ ಇದೆ. ಇನ್ನೊಂದು ನೀನ್ ಲೈನ್ ಕರೆಕ್ಟಾಗಿ ಹೇಳಿಲ್ಲ ಅನ್ಸುತ್ತೆ. ಅದು ಯಾವುದು? ದೇವ್ರ ನಮ್ಮ ಮನ್ಸಲ್ಲಿ ದೇವ್ರು ಇರೋದಕ್ಕೂ ದೇವ್ರ ಮನ್ಸಲ್ಲಿ ನಾವಿರೋದಕ್ಕೂ ವ್ಯತ್ಯಾಸ ಇರುತ್ತೆ ಅಲ್ಲಿ ಅಂತ. ನೀನ್ ಸ್ವಲ್ಪ ರಾಂಗ್ ಹೇಳ್ದೆ ಇವಾಗ ಇದರಲ್ಲಿ. ಹೌದಾ ಗೈಸ್? ಏನಂದ್ರೆ ನಮ್ಮ ಮನ್ಸಲ್ಲಿ ದೇವ್ರು, ಇವಾಗ ನಾವ್ ಅಂತೀವಿ ನನ್ನ ಮನ್ಸಲ್ಲೇ ಇಟ್ಕೊಂಡಿದ್ದೀನಿ ದೇವ್ರನ್ನ ನಾನು ಯಾವಾಗ್ಲೂ ಅಂತ. ನಮ್ಮ ಮನ್ಸಲ್ಲಿ ದೇವ್ರು ಇರೋದಕ್ಕೂ ದೇವ್ರ ಮನಸ್ಸಲ್ಲಿ ನಾವಿರ್ಬೇಕು. ಅವ್ರು ಅನ್ಕೋಬೇಕು, ಆಹಾ ಈ ನನ್ನ ಭಕ್ತರು ಎಷ್ಟು ನನ್ನ ನೆನೀತಾರೆ, ಎಷ್ಟು ನಾಮಸ್ಮರಣೆ ಮಾಡ್ತಾರೆ, ಎಷ್ಟು ನನ್ನ ಬೇಡ್ಕೋತಾರೆ, ಆ ಥರದ್ದೆಲ್ಲ ಅವ್ರಿಗೆ ಅನ್ನಿಸ್ತವಾಗ ಅದು ಡಿಫ್ರೆಂಟ್. ನಾವು ಈ ದೇವರಿಗೆ ಎಲ್ಲ ಕೈ ಮುಗಿತೀವಿ, ಅದು ನಾನು ಹೇಳಿದ್ದೀನಲ್ವಾ. ಸೊ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳಿ. ಎಲ್ಲೋ ಹಿಂಗೆ ವರ್ಷ ಹೇಳ್ಬೇಕಾದ್ರೆ ಮಿಸ್ ಮಾಡಿದೆ ಅನ್ಸುತ್ತೆ. ಮಿಸ್ ನಮ್ಮ ಆಗೈತೆ ಅದು. ಮನಸ್ಸಲ್ಲಿ ದೇವ್ರು ಇರೋಕ್ಕಿಂತ ದೇವ್ರ ಮನಸ್ಸಲ್ಲಿ ನಾವು ಇರಬೇಕು ಗೈಸ್, ಅದು ತುಂಬಾ ಇಂಪಾರ್ಟೆಂಟ್. ಅದು ನಾನು ಇದೀನಿ ಅಂತ, ಇದೀನಿ ಅಲ್ಲ ನಾನು ಇದೀನಿ ಗೈಸ್, ನಾನು ಇದೀನಿ ಅಂತ ಮತ್ತೆ ನಾನು ದೇವ್ರ ಮೇಲೆ ಅನುಮಾನನೇ ಪಡಲ್ಲ. 100% ಅವ್ರ ಮನಸ್ಸಲ್ಲಿ ನಾನು ಇದೀನಿ, ಅದಂತೂ ಸತ್ಯ ಅಲ್ಲ ಸಾಯಿಬಾಬಾ? ಇಲ್ವಾ? ಹೌದಾ? ಗೈಸ್ ಅವ್ರು ಯಾವಾಗಾದ್ರು ಆನ್ಸರ್ ಮಾಡ್ತಾರೆ ನನಗೆ ಕನಸಲ್ಲಿ, ಆ ಥರ ಎಲ್ಲ. ಅಷ್ಟೇ ಗಾಯ್ಸ್. ಇದನ್ನಿನ್ನ ಸಂಜೆ ಎಲ್ಲ ಪೂಜೆ ಮಾಡಬೇಕು, ಮತ್ತೆ ಸಂಜೆ ಆರತಿ ಎಲ್ಲ ಮಾಡಬೇಕು. ಇವಾಗ ಇಷ್ಟೇನೆ. ಓಕೆ, ಬೇಗ ಇವಾಗ ತಿಂಡಿ ಎಲ್ಲ ಸ್ವಲ್ಪ ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬರೋಣ. ದೇವಸ್ಥಾನಕ್ಕೆ ಹೋದರೆ ರಶ್ ಇರುತ್ತೆ, ಆಮೇಲೆ ಕೆಲಸ ಬೇರೆ, ನೋಡುವ ಹೆಂಗೆ ಏನು ಅಂತ. ಆ್ಯಂಡ್ ಗೈಸ್, ಇಷ್ಟೇ ನಾನು ಹೇಳಕ್ಕೆ ಇಷ್ಟಪಡೋದು. ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಇದ್ದರೂ ಗುರುವಿನ ಮೊರೆ ಹೋಗಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಏನಾದರೂ ನಾನು ಈ ಪೂಜೆ ಮಾಡೋದ್ರಲ್ಲಿ, ಏನಾದರೂ ನಾನು ಹೇಳೋದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ನಾನೇ ಎಲ್ಲ ತಿಳ್ಕೊಂಡೋಳು ಅಂತ ಅಲ್ಲ, ನನಗಿಂತ ತಿಳಿದವರು ಇರ್ತಾರೆ, ನನಗಿಂತ ಇನ್ನೂ ಜಾಸ್ತಿ ಬುಕ್ಸ್ ಓದಿರೋರು ಇರ್ತಾರೆ, ಅವ್ರಿಗಿನ್ನ ಗೊತ್ತಿರುತ್ತೆ ಈ ಥರ ಗುರುಗಳ ಬಗ್ಗೆ ಆಗಿರ್ಬೋದು, ಪೂಜೆ ಅವ್ರಿಗೆಲ್ಲ ಇನ್ನೂ ಜಾಸ್ತಿ ಗೊತ್ತಿರುತ್ತೆ. ಬಟ್ ನಾನು ಇನ್ನೂ ಕಲಿತಾ ಇರೋಳು. ಸೊ ನಾನೇ ಇವಾಗೆಲ್ಲ ಗೊತ್ತು ಅಂತ ನಾನು ಮಾಡಿಲ್ಲ. ನನಗೆ ಎಷ್ಟು ಗೊತ್ತೋ ನಾನು ಹೆಂಗೆ ಮಾಡ್ಬೋದೋ ಅದಷ್ಟೇ ನಾನು ಮಾಡಿರೋದು. ಬಟ್ ನಾನು ಹಂಗಂತ ಮಾಡಿದ್ದೀನಿ ಅಂದ ತಕ್ಷಣ ಅದು ಪರ್ಫೆಕ್ಟಾಗಿ ಮಾಡಿದ್ದೀನಿ ಅಂತಲೂ ನಾನು ಹೇಳಲ್ಲ. ನನಗೆ ಗೊತ್ತಿಲ್ಲ, ನನಗೆ ಹೆಂಗೆ ಅನ್ನಿಸ್ತೋ, ನನಗೆ ಹೆಂಗೆ ಮಾಡಬೇಕು ಅನಿಸ್ತೋ ಅದಷ್ಟೇ ನಾನು ಮಾಡಿದ್ದೀನಿ. ಸೊ ತಪ್ಪಿದರೆ ಕ್ಷಮಿಸಿ, ಅಥವಾ ಏನಾದ್ರು ತಿದ್ಕೋಬೇಕು ಅಂತಿದ್ರೆ ಕಮೆಂಟ್ ಮಾಡಿ, ಈ ಥರ ಅಲ್ಲ ಆ ಥರ ಅಂತ. ಸೊ ನೆಕ್ಸ್ಟಿಂದ ನಾನು ಕಲ್ತ್ಕೊಳ್ಳೋಕೆ ಈಸಿ ಆಗುತ್ತೆ. ಆ್ಯಂಡ್ ನನಗೂ ಸ್ವಲ್ಪ ನಾಲೆಡ್ಜ್ ಎಲ್ಲ ಸಿಗಲಿ ಅಂತ ಹೇಳ್ತಾ, ಗೈಸ್ ಥ್ಯಾಂಕ್ ಯು. ಬೇಗ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಅಂತ ಹೇಳ್ತಾ ಬಾಯ್ ಗೈಸ್.